ಅಮ್ಮ, ಭವಾನಿ ಮೊದಲನೇ ಸಲ ಕ್ಲಬ್ಗೆ ಹೋಗ್ತೀನಿ ಅಂದಾಗಲೇ ನನಗೆ ಮನಸ್ಸಿರಲಿಲ್ಲ. ಆಗ ಭವಾನಿ ಮಗುಗೆ ತೊಂದರೆ ಆಗದ ಹಾಗೆ ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದಕ್ಕೆ ನಾನು ಇದಕ್ಕೆ ಒಪ್ಕೊಂಡಿದ್ದು. ಆದರೆ ನಿನ್ನೆ ಯಾವಾಗ ಮಗುಗೆ ಪ್ರೆಗ್ನೆಂಟ್ ತಪ್ತೋ ಅವಾಗ್ಲಿಂದಾನೆ ಭವಾನಿ ಆಚೆ ಹೋಗೋದು ಬೇಡ ಅಂತ ಅನ್ನಿಸ್ತಿದೆ ನನಗೆ. ಮಗು ಸ್ವಲ್ಪ ದೊಡ್ಡೋಳಾಗಿ ಸ್ಕೂಲ್ಗೆ ಹೋಗೋ ಹಾಗಾಗ್ಲಿ, ಆಮೇಲೆ ಆಚೆ ಹೋಗ್ಬಹುದಲ್ವಾ? ಆಮೇಲೆ ಮಿಕ್ಕಿದ್ದೆಲ್ಲ ಯೋಚನೆ ಮಾಡಿದ್ರಾಯ್ತು. ನಾನು ನಿನ್ನ ಹಾಗೆ ಯೋಚನೆ ಮಾಡಿದಿದ್ರೆ ಇಷ್ಟೊಂದು ಹೆಸರು ಮಾಡೋಕೆ ಆಗ್ತಿತ್ತ ಅಥರ್ವ? ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೊರಗಡೆ ಹೋಗ್ತಾ ಇರ್ಲಿಲ್ವಾ? ಆಚೆ ಹೋಗಿನೂ ನಾನು ಮನೆ ನೋಡ್ಕೋತಾ ಇರ್ಲಿಲ್ವಾ? ಆಗ ಅವನು ಅನುಭವಿಸಿದ್ದನ್ನ ಅವ್ರ ಮಗಳು ಅನುಭವಿಸ್ಬಾರ್ದು ಅಂತ ಭವಾನಿ ಹೊರಗೋಗೋದು ಬೇಡ ಅಂತ ಹೇಳ್ತಿದ್ದಾನೆ. ನೀನು ಆಚೆ ಹೋದಾಗ ಮಕ್ಕಳು ನಾವು ಬರ್ತೀವಿ ಅಂತ ಹಠ ಮಾಡಿದಾಗ ನೀನು ಅವ್ರಿಗೆ ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡಿ ಹೋಗ್ಬಿಡ್ತಿದ್ದೆ. ಆದ್ರೆ ಆ ಮಕ್ಕಳು ನೀನು ಬರೋದನ್ನ ಎದುರು ನೋಡ್ತಾ ನಿನಗೋಸ್ಕರ ಎಷ್ಟು ಹಂಬಲಿಸ್ತಾ ಇದ್ರು ಅಂತ ನಿನಗೆ ಗೊತ್ತಾ? ನಿನಗೆ ಕಂಪ್ನಿನ ಬೆಳೆಸೋದ್ರ ಮೇಲೆ ಇದ್ದಿದ್ದ ಪ್ರೀತಿ ಸಾಕು. ವಿಷಯ ಎಲ್ಲಿಂದ ಎಲ್ಗೋ ಹೋಗ್ತಾ ಇದೆ. ಎಲ್ಲಿಗೋ ಹೋಗಿಲ್ಲ, ಮತ್ತಲ್ಲೇ ಬಂದು ನಿಂತಿದೆ. ಮಕ್ಕಳು ಅಮ್ಮನ ಮಡಿಲಲ್ಲಿ ಬೆಳಿಬೇಕು. ಅದು ಹಾಲು ಕುಡಿಯುವಂತ ಮಗುನ ಬಿಟ್ಟೋದ್ರೆ ಹೇಗೆ? ತಪ್ಪೆ. ನಿನ್ನೆ ಮಗು ಎಷ್ಟು ನರಳ್ತಾ ಇತ್ತು ಅಂತ ನೀನೇ ನೋಡಿದ್ಯಲ್ಲಕ್ಕ. ಮಗುಗೆ ಜ್ವರ ಬಂದಿರೋದು ಅಕ್ಕ ತಗೊಂಡಿರೋ ಫುಡ್ಡಿಂತ ಅಂತ ಡಾಕ್ಟರ್ ಹೇಳಿದ್ರು. ಹೇಳಿದ್ನೆ ಪದೇ ಪದೇ ಹೇಳ್ತಿರ್ಬೇಡ ಸಿಂಧು. ಎಷ್ಟೊಂದ್ ಜನ ತಾಯಂದಿರಿಗೆ ತಮ್ಮ ಮಕ್ಳಿಗೆ ಹಾಲ್ ಕುಡ್ಸೋದಕ್ಕೆ ಆಗಲ್ಲ, ಗೊತ್ತಾ ನಿಂಗೆ? ಅಕ್ಕ ಕೋಪ ಮಾಡ್ಕೋಬೇಡ್ವೆ. ನೀನ್ ಆಚೆ ಹೋಗೋದು ನಮಗಿಷ್ಟ ಇಲ್ಲ ಅಂತ ಅಲ್ಲ, ಇದ್ರಿಂದ ಮಗುಗೆ ತೊಂದ್ರೆ ಆಗ್ತಿದೆ ಅಂತ ಅಷ್ಟೇ. ಸಾಕು ಸಾಕು. ನಾನು ಮಗುವಿನ ಅಮ್ಮ. ನನಗ್ ಮಗು ಮೇಲ್ ಪ್ರೀತಿನೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ಅಷ್ಟಕ್ಕೂ ನಾನೇನ್ ಕಟುಕಿ ಅಲ್ವೇ? ಮನೆಯಿಂದ ಹೋಗ್ಬೇಕಾದ್ರೆ ಲಕ್ಷ್ಮಿಗೆ ಎಲ್ಲ ಹೇಳ್ಬಿಟ್ಟೆ ಹೋಗಿದ್ದೀನಿ. ಏನೋ ಗೊತ್ತಿಲ್ಲಲ್ಲೇ ಆಗಿರೋ ತಪ್ಪಿಗೆ ನಾನೇನೋ ದೊಡ್ಡ ಅಪರಾಧ ಮಾಡ್ಬಿಟ್ಟೆ ಅನ್ನೋ ಹಾಗೆ ಕಟ್ಕಟ್ಟೆನಲ್ಲಿ ನಿಲ್ಸೋ ಹಾಗೆ ಇಲ್ಲಿ ನಿಲ್ಲಿಸ್ಕೊಂಡ್ ಮಾತಾಡ್ತಿದ್ದೀರಲ್ಲ. ಮಗುಗ್ ನೋವಾದ್ರೆ ತೊಂದ್ರೆ ಆದ್ರೆ ನಿಮ್ಮೆಲ್ಲರಿಗಿಂತನೂ ಜಾಸ್ತಿ ನೋವಾಗೋದು ತೊಂದ್ರೆ ಆಗೋದು ನನಗೆ. ಮೊದ್ಲೆಲ್ಲ ನನಗೆ ನಿನ್ ಹೆಂಡತಿ ಆದ್ರೆ ಸಾಕು ಅನ್ಸೋದು. ಆಮೇಲೆ ಈ ಮನೆ ಸೊಸೆ ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಸೋದು. ಕೊನೆಗೆ ನನ್ನ ಸೊಸೆ ಅಂತ ಅತ್ತೆ ಯಾವಾಗ ಒಪ್ಕೊಳ್ತಾರೋ ಅಂತ ತುದಿಗಾಲಲ್ಲಿ ಕಾಯ್ತಾ ನಿಂತಿರ್ತಿದ್ದೆ, ಗೊತ್ತಾ? ಹಾಗಂತ ನೀನು ಅತ್ತೆ ನನ್ನನ್ನ ಅವ್ರ ತರ ಮಾಡೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದಾರೆ ಗೊತ್ತಾ? ಏನು ಗೊತ್ತಿಲ್ಲದಲ್ಲೇ ಇರೋ ನನ್ನಂತ ಮಿಡಿಲ್ ಕ್ಲಾಸ್ ಹುಡುಗಿನ ಕ್ಲಬ್ಬಿಗೆ ಕರ್ಕೊಂಡು ಹೋದಾಗ ಅವ್ರಿಗೆ ಅವಮಾನ ಆದ್ರೂ ಅದನ್ನ ತೋರಿಸ್ಕೊಳ್ದೆ ತಮ್ಮ ಅಧಿಕಾರನೇ ನನಗ್ ಕೊಟ್ಬಿಟ್ರು. ಯಾಕೆ ಅಂದ್ರೆ ನನ್ನನ್ನ ಎತ್ತರಕ್ಕೆ ಬೆಳೆಸೋ ಅಂತ ಹಠ ಅವ್ರಿಗೆ. ನನ್ಗೋಸ್ಕರ ಅವ್ರ ಸ್ಟೇಟಸ್ ನ ಬಿಟ್ಟು ಬಂದಿದ್ದಾರೆ ಅಂದ್ಮೇಲೆ ನಾನ್ ನನ್ ಮಗುನ 2 ಗಂಟೆ ಬಿಟ್ಟೋಗದ್ ಕಷ್ಟನ? ಹೇಳು, ಕಷ್ಟನ ಅಥರ್ವಾ? ಅದು ನೀವೆಲ್ಲ ಇದು ನನ್ ಮಗು ಬಗ್ಗೆ 2 ಅವರ್ ಯೋಚನೆ ಮಾಡ್ಕೊಂಡು ಕುತ್ಕೋಬೇಕಾ? ಅಕ್ಕ, ಕಷ್ಟ ಅಂತ ಅಲ್ಲ ಕಣೆ. ಸಿಂಧು,
ಭವಾನಿ ಅಮ್ಮನ ಜೊತೆ ಹೋಗ್ಲಿ, ನಂದೇನೋ ಅಭ್ಯಂತರ ಇಲ್ಲ. ನಿಜ ಹೇಳ್ತಿದ್ಯಾ ಅಥರ್ವ? ನೀನು ನನ್ನ ಕಂಡೀಷನ್ಗೆ ಒಪ್ಕೊಂಡ್ರೆ ನಿನ್ಗೆ ಇಷ್ಟ ಬಂದಿದ್ದ ಕಡೆ ನೀನು ಧಾರಾಳವಾಗಿ ಹೋಗ್ಬೋದು. ಏನದು? ನೀನು ಆಚೆ ಹೋದಾಗ ಮಗುನ ನೋಡ್ಕೊಳ್ಳೋದಕ್ಕೆ ಯಾರಾದರೂ ನಿನ್ನ ಪರವಾಗಿದ್ರೆ ನೀನು ಆಚೆ ಹೋಗ್ಬೋದು.